ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಳ್ಳೆಯ ರೀತಿಯಿಂದ ಆಡಳಿತ ನಡೆಸ್ಕೊಂಡು ಹೊಂಟಿದ್ದಾರೆ. ಅಭಿವೃದ್ಧಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಒಂದು ಕರ್ನಾಟಕದಲ್ಲಿ ಒಂದು ಯಲ್ಲಮ್ಮ ದೇವಸ್ಥಾನ ಇಲ್ಲ, ಅದರ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದು ಒಂದು ಖುಷಿ. ಮತ್ತು ಇನ್ನೊಂದು ನಾವು ಸಾರ್ವಜನಿಕವಾಗಿ ಹೇಳ್ಬೇಕಂತಂದರೆ ಸರ್ಕಾರಿ ರೋಡ್ ಆಯಿತು, ಅಗಲೀಕರಣ ಆಯಿತು, ಜನರಿಗೆ ಸ್ವಲ್ಪ ಕಷ್ಟ ಆದರೂ ಸಹ ಸಹಿಸ್ಕೊಂಡು ಅವರು ಅಭಿವೃದ್ಧಿ ಕಾರ್ಯಕ್ರಮ ರೋಡ್ ಅಗಲೀಕರಣಗಳ ಒಂದು ಕಾರ್ಯಕ್ರಮ ಅಂದ್ಕೊಂಡು ನಡೆಸ್ತಾರಲ್ಲ, ಭಾಳ ಖುಷಿ. ಅವರು ನಮ್ಮ ಶಾಸಕರಾದಂಥ ವಿಶ್ವಾಸವಿದ್ದರು, ಒಳ್ಳೆಯ ಕೆಲಸ ನಡೆಸಿದ್ದಾರೆ. ಅವರು ಇನ್ನೂ ಅಂತ ಒಳ್ಳೆಯ ಕೆಲಸನ ಮಾಡಲಿ ಅಂತ ನಾವು ಯಲ್ಲಮ್ಮ ದೇವಿತ ಪ್ರಾರ್ಥಿಸ್ಕೊಳ್ತೀವಿ. ಶಾಸಕರು ಭಾರಿ ಒಳ್ಳೆಯ ವ್ಯಕ್ತಿಯವರು. ಮೊದಲಾದ್ರು ನೋಡಿದ್ದೀವಿ ನಾವು, ಇವರಂಥ ಶಾಸಕ ಯಾರು ಸಿಕ್ಕಿದ್ದಿಲ್ಲ. ಮೋಸ್ಟ್ ಈ ಮಾಜಿ ಸೈನಿಕರಿಗೆ ಭಾರಿ ಹೆಲ್ಪ್ ಮಾಡ್ತಾರೆ ಇವರು. ಇದು ಭಾಳ ಖುಷಿ. ಮತ್ತು ಈಗ ಯಲ್ಲಮ್ಮ ಗುಡ್ಡ ಎಷ್ಟು ಇಂಪ್ರೂವ್ಮೆಂಟ್ ಆಗಾಗ್ತದೆ, ಇನ್ನೂ ಆಗ್ತದೆ. ಇದೇ ರೀತಿ ಮಾಡಲಿ ಅಂತೇಳಿ ನಾನು ಹಾರೈಸಿ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಏನು ಹೇಳ್ತೀರಿ ಶಾಸಕರ ಬಗ್ಗೆ, ಶಾಸಕರ ಕಾರ್ಯವೈಖರಿಯ ಬಗ್ಗೆ? ಶಾಸಕರ ಬಗ್ಗೆ ಹೇಳ್ಬೇಕಂತಂದ್ರೆ ಸರ, ನಾವೆಲ್ಲ ಮಾಜಿ ಸೈನಿಕರು ಸವತಿ ನಮ್ಗೆ ಎಷ್ಟೋ ಸಹಕಾರಗಳನ್ನ ಮಾಡಿದ್ದಾರೆ. ಹೆಸರಿಗೆ ತಕ್ಕಾಗೆ ಅವರು ವಿಶ್ವಾಸ ಅಂತೇಳಿ ಹೆಸರೈತಲ್ಲ, ಅದೇ ರೀತಿ ಅವರು ಎಲ್ಲರಿಂದ ವಿಶ್ವಾಸವನ್ನು ಉಳಿಸ್ಕೊಳ್ತಾ ಇದ್ದಾರೆ ಅಂತೇಳಿ ನನ್ನ ಇದೆ. ಹೆಸರಿಗೆ ತಕ್ಕಂಗಿದ್ದಾರೆ. ಹೆಸರಿಗೆ ತಕ್ಕನಾಗಿದ್ದಾರೆ.